ಇಡೀ ರಾಜ್ಯದ ಇತರೆ ಜಿಲ್ಲೆಗಳ ರಾಜಕೀಯ ಒಂದು ತೂಕ ಆದ್ರೆ ಬೆಳಗಾವಿ ಜಿಲ್ಲೆಯ ರಾಜಕೀಯ ಮತ್ತೊಂದು ತೂಕ. ಕಾಂಗ್ರೆಸ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಬೆಳಗಾವಿಯ ರಾಜಕಾರಣ ಸದಾ ಹೈ ವೋಲ್ಟೇಜ್ ಅನ್ನೋದು ಮತ್ತೊಮ್ಮೆ ಸಾಕ್ಷೀಕರಿಸಿದಂತಾಗಿದೆ. ಕುಂದಾನಗರಿಯ ಕೈ ಮನೆ ಒಳಗಡೆ ಸದ್ಯಕ್ಕೆ ಪರಿಸ್ಥಿತಿ ಕೊತ ಅನ್ನೋ ರೀತಿಯಲ್ಲಿದೆ. ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರ ನಡುವೆ ಫೈಟ್ ಆಗಿದೆ. ಬೆಳಗಾವಿ ನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕಾಗಿರೋದು. ಸಭೆಯಲ್ಲೇನೆ ಹೊಡೆದಾಡಿಕೊಂಡು ಬಿಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವ ಕಚೇರಿ, ಮಾಜಿ ಶಾಸಕ ರಮೇಶ್ ಕುರ್ಚಿ ಆಪ್ತನ ಮೇಲೆ ಹಲ್ಲೆ ಆಗಿದೆ ಅನ್ನೋ ಆರೋಪ. ಹೇಮಂತ್ ಲಿಂಗಾರೆ ಎಂಬಾತನ ಮೇಲೂ ಕೂಡ ಹಲ್ಲೆ ಆಗಿದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇದೆ. ಅಭಿಪ್ರಾಯ ಸಂಗ್ರಹ ಸಭೆಯಲ್ಲೇ ಹೊತ್ತಿ ಉಳಿದಿದೆ ಬಣ ರಾಜಕೀಯ. ಎಐಸಿಸಿ ವೀಕ್ಷಕರ ಎದುರಲ್ಲೇ ಕಾಂಗ್ರೆಸ್ನಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ. ಮಾರ್ಕೆಟ್ ಪೊಲೀಸರು ಆಗಮಿಸಿ ವಾತಾವರಣ ತಿಳಿಗೊಳಿಸೋ ಪ್ರಯತ್ನ ಮಾಡಿದ್ದಾರೆ. ಈ ಸಂಘಟನೆ ಅಭಿಯಾನ ನಡ್ತಾ ಇದೆ. ಬರೇ ಬೆಳಗಾಂ ಜಿಲ್ಲಾ ಅಷ್ಟೇ ಇಲ್ಲ, ಪೂರ್ಣ ರಾಜ್ಯ, ಪೂರ್ಣ ದೇಶದಲ್ಲಿ ನಡ್ತಾ ಇದೆ. ಒಂದೊಂದು ರಾಜ್ಯ, ಒಂದೊಂದು ಜಿಲ್ಲಾ ಅಂತ ಹೋಗ್ತಾ ಇದ್ದಾರೆ. ಎಐಸಿಸಿ ಸೆಷನ್ ಅಹಮದಾಬಾದ್ನಲ್ಲೇ ಏನು ಯಾವಾಗ ಆಗಿದ್ದಿಲ್ಲ ಅಷ್ಟೇ. ಆ ವೇಳೆಗೆ ನಿರ್ಣಯ ಆಗಿತ್ತು, ಗ್ರಾಸ್ ರೂಟ್ ಲೆವೆಲ್ದಿಂದ ಎಲ್ಲರೂ ಬರಬೇಕು ಮೇಲೆ. ಈಗ ರಾಹುಲ್ ಗಾಂಧೀಜಿದು ಒಂದು ಅಭಿಯಾನ ಇದೆ, ಒಳ್ಳೆ ಇದೆ. ಗ್ರಾಸ್ ರೂಟ್ದಲ್ಲೇನು ಎಲ್ಲರಿಗೂ ಗುರ್ತಾಗ್ತೈತಿ, ಎಲ್ಲರಿಗೂ ಚೂಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತೈತಿ. ಅದರಿಂದ ಇದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಬೆಳಗಾಂ ಜಿಲ್ಲೆದಲ್ಲಿ ನಡ್ತಾ ಇದೆ. ಮುಂದಿನ 4-5 ದಿವಸ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅವರ ಕಾರ್ಯಕರ್ತ, ಅದು ಬ್ಲಾಕ್ ಅಧ್ಯಕ್ಷತೆ, ಬೂತ್ ಅಧ್ಯಕ್ಷತೆ, ಜಿಲ್ಲಾ ಪಂಚಾಯತ್ ಅವರಿದ್ದಾರೆ. ಅವ್ರು ಎಲ್ಲಾದ್ರೂ ಅಭಿಪ್ರಾಯ ಕೇಳಾಗುತ್ತೆ ಏನ್ ನಡ್ತಾ ಇದೆ. ಅಭಿಪ್ರಾಯ ಕೇಳಿದಾದ್ಮೇಲೆ ಆಮೇಲೆ ಅಧ್ಯಕ್ಷರು ಈಗೆಲ್ಲ ಈ ಉತ್ತರ ದೇಶದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಒಳಗೇನೆ ಕೈ ಮಿಲಾಯಿಸುವ ಹಂತದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕನ ಆಯ್ಕೆಗೇನೆ ಈ ಮಟ್ಟಿಗೆ ಬಣ ಬಡಿದಾಟ ಅಂತಂದ್ರೆ ಇಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗ್ಲಿಕ್ಕೆ ಕಾರಣವಾಗಿದ್ದಾದ್ರೂ ಯಾಕೆ? ಅದರಲ್ಲೂ ಎಐಸಿಸಿಯ ವೀಕ್ಷಕರ ಮುಂದೆನೆ ಗಲಾಟೆ ಅನ್ನೋ ಮಾಹಿತಿ ಬೇರೆ.
ಖಂಡಿತ ಸ್ಮಿತಾ, ಪ್ರಮುಖವಾಗಿ ಸಿಟಿ ವ್ಯಾಪ್ತಿಯಲ್ಲಿ ಬರುವಂತಹ ನಗರ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವೀಕ್ಷಕರ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹ ಸಭೆಯಾಗಿತ್ತು. ಆ ಒಂದು ಸಭೆಯಲ್ಲಿ ಕಾಂಗ್ರೆಸ್ನ ಕೈ ಕಾರ್ಯಕರ್ತರೀಗ ಕೈ ಮಿಲಾಯಿಸಿರುವಂತದ್ದು. ಅದರಲ್ಲೂ ಕೂಡ ಮಾಜಿ ಶಾಸಕ ಆಗಿರುವಂತಹ ರಮೇಶ್ ಕುಡ್ಚಿ ಜೊತೆಗೆ ಶಾಸಕರಾಗಿರುವಂತಹ ಆಸಿಫ್ ಸೇಠ್ ಬೆಂಬಲಿಗರ ನಡುವೆ ಈ ಒಂದು ಏನು ವಾಗ್ವಾದ ಜೊತೆಗೆ ಗಲಾಟೆ ಕೂಡ ಆಗಿರುವುದು. ಸದ್ಯ ಇದೇ ಒಂದು ಕಚೇರಿಯ ಒಳಗಡೆ ಕೂಡ ಸಭೆ ಆಗ್ತಾ ಇತ್ತು. ಆ ಒಂದು ಸಭೆ ಆದಂತಹ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಕೂಡ ಇಲ್ಲಿ ಆಕ್ಷೇಪಗಳು, ಅಂದ್ರೆ ಮಾಜಿ ಶಾಸಕ ಆಗಿರುವಂತಹ ರಮೇಶ್ ಕುಡ್ಚಿ ಅವರು ಏನಿದ್ದಾರೆ ಅವರು ಪಕ್ಷ ಸಂಘಟನೆಗೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಜನರ ವಾದ ಇರುವಂತದ್ದು. ಇಲ್ಲಿ ನಮಗೆ ಅವಕಾಶವನ್ನ ಕೊಡೋದಿಲ್ಲ, ಸಭೆಯನ್ನ ಮಾಡೋದಿಲ್ಲ ಅನ್ನೋದು ಕೂಡ ಇಲ್ಲಿ ಆಸಿಫ್ ಸೇಠ್ ಅವರ ಆರೋಪ, ಅವ್ರ ಮೇಲೆ ಆರೋಪ ಇತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಅವರಿಗೆ ಏನ್ ಮೈಕ್ ಅನ್ನ ಕೊಡಬಾರದು ಅನ್ನೋದು ಒಂದು ವಾದ ಇದ್ರೆ, ಇಲ್ಲಿ ನೀವು ಸಭೆಗೆ ಕರೆಯೋದಿಲ್ಲ, ಪಕ್ಷ ಸಂಘಟನೆ ಮಾಡೋದಿಲ್ಲ, ನಗರ ಅಧ್ಯಕ್ಷರಾಗಿರುವಂತಹ ಆಸಿಫ್ ಸೇಠ್ ಅವರು ಏನೂ ಮಾಡೋದಿಲ್ಲ ಅನ್ನೋದು ಕೂಡ ಇಲ್ಲಿ ರಮೇಶ್ ಕುಡ್ಚಿ ಅವರ ವಾದ ಆಗಿತ್ತು. ಹಾಗಾಗಿ ಈ ಒಂದು ವಾದದಿಂದ ಇಲ್ಲಿ ಆಸಿಫ್ ಸೇಠ್ ಅವರ ಏನು ಬೆಂಬಲಿಗರೇನಿದ್ದಾರೆ ಅವರೆಲ್ಲರೂ ಕೂಡ ಅವರ ಮೇಲೆ ಮುಗಿಬೀಳುವಂತ ಕೆಲಸ ಆಗುತ್ತೆ. ಹಾಗಾಗಿ ಸದ್ಯ ಈಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು, ಅದು ಸದ್ಯ ತಿಳಿಗೊಂಡಿರೋದು. ಸಭೆ ಕೂಡ ಈಗಾಗಲೇ ಮುಗಿದಿರುವಂತದ್ದು. ಕೆಲವೊಂದಿಷ್ಟು ಕಾಲ ಬಿಗುವಿನ ವಾತಾವರಣ ಕೂಡ ಇಲ್ಲಿ ಮೆರೆದಿತ್ತು, ಗಮನಿಸಬಹುದು. ಸಾಕಷ್ಟು ಕಾರ್ಯಕರ್ತರು ಇನ್ನೂ ಕೂಡ ಇಲ್ಲಿ ಒಳಗಡೆ ಇರುವಂತದ್ದು. ನಗರ ಅಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದ ಸಭೆ ಮೇಲೆ ಸಭೆ ಆಗ್ತಾ ಇದೆ. ಜೊತೆಗೆ ಗ್ರಾಮೀಣ ಅಧ್ಯಕ್ಷರ ಸಂಬಂಧಪಟ್ಟಂತೆ ಸಭೆ ಮೇಲೆ ಸಭೆ ಆಗ್ತಿರುವಂತದ್ದು. ಕಳೆದ 1 ವಾರಗಳಿಂದ ಕೂಡ ನಿರಂತರವಾಗಿ ಸಭೆ ಆಗ್ತಿರುವಂತದ್ದು. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮನೋಜ್ ಚೌಹಾಣ್ ಅವರು ಬೆಳಗಾವಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಪ್ರತಿಯೊಂದು ಕ್ಷೇತ್ರದ ಕ್ಷೇತ್ರಕ್ಕೆ ಹೋಗಿ ಅಭಿಪ್ರಾಯ ಸಂಗ್ರಹಿಸಿ ಇಲ್ಲಿ ಅಧ್ಯಕ್ಷ ಆಯ್ಕೆಯನ್ನ ಮಾಡಲಾಗ್ತದೆ. ಆದ್ರೆ ಇಲ್ಲಿ ಬಣ ರಾಜಕೀಯ ಸದ್ಯ ಹೊರಗಡೆ ಬಂದಿರುವಂತದ್ದು. ಒಳಗಡೆ ಇದ್ದಂತ ಬೇಗುದಿ ಈಗ ಹೊರಗಡೆ ಬಂದಿರುವಂತದ್ದು. ಹಾಗಾಗಿ ಸದ್ಯ ಇಲ್ಲಿ ಪರಿಸ್ಥಿತಿ ತಿಳಿಗೊಂಡಿರುವಂತದ್ದು. ಏನು ರಮೇಶ್ ಕುಡ್ಚಿ ಅವರ ಆಪ್ತರಾಗಿರುವಂತಹ ಏನು ಹೇಮಂತ್ ಲಿಂಗಾಡೆ ಅವರ ಮೇಲೆ ಈಗ ಹಲ್ಲೆ ಕೂಡ ಆಗಿರುವಂತದ್ದು. ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಜೊತೆಗೆ ಯಾರು ಹಲ್ಲೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಸದ್ಯ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ರೆ. ಇಲ್ಲಿ ಸಚಿವಗಿರಿ ಅಲ್ಲ, ಕೇವಲ ಅಧ್ಯಕ್ಷಗಿರಿಗಾಗಿ ಈ ರೀತಿಯಾಗಿ ಏನು 2 ಕೈ ಕಾರ್ಯಕರ್ತರ ಪೈಪೋಟಿ ಕೂಡ ನಡೆದಿರುವಂತದ್ದು. ಸ್ಮಿತಾ, ಈಗ ಪೊಲೀಸರು ಬರೋ ಹಂತಕ್ಕೆ ಪರಿಸ್ಥಿತಿ ಹೋಗಿದೆ ಅಂತಂದ್ರೆ ಅಲ್ಲಿದ್ದ ನಾಯಕರು, ಅದರಲ್ಲೂ ರಾಜ್ಯ ಮಟ್ಟದ ನಾಯಕರು ನೋ ಡೌಟ್ ಇರ್ತಾರೆ, ಹಾಗೆ ಎಐಸಿಸಿ ಅಬ್ಸರ್ವರ್ಸ್ ಕೂಡ ಬಂದಿದ್ದಾರೆ. ಇವ್ರ ಕೈ ಮೀರ್ ಹೋಯ್ತಾ ಪರಿಸ್ಥಿತಿ ಅಂತ ಹೇಳಿ? ಖಂಡಿತ ಸ್ಮಿತಾ, ಎಐಸಿಸಿ ಏನು ವೀಕ್ಷಕರಾಗಿ ಬಂದಂತ ಮನೋಜ್ ಚೌಹಾಣ್ ಅವರು ಕೂಡ ಅವ್ರಿಗೆ ಮನವಿಯನ್ನ ಮಾಡ್ಕೋತಾರೆ. ಮನವಿ ಮಾಡ್ಕೊಂಡ್ರು ಕೂಡ ಅದಕ್ಕೆ ಸೊಪ್ಪನ್ನ ಹಾಕದೆ ಇಲ್ಲಿ ಏನು ರಮೇಶ್ ಕುಡ್ಚಿ ಅವರು ಮೈಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಮೈಕ್ ಅನ್ನ ತೆಗೆದುಕೊಂಡು ಇಲ್ಲಿ ಆರೋಪವನ್ನ, ಅಂದ್ರೆ ಆಸಿಫ್ ಸೇಠ್ ಅವರ ಮೇಲೆ ಆರೋಪವನ್ನ ಮಾಡೋದಕ್ಕೆ ಹೋಗ್ತಾರೆ. ಇದನ್ನ ಸಹಿಸುವಂತ ಕೆಲಸವನ್ನ ಅವರ ಕಾರ್ಯಕರ್ತರು ಮಾಡೋದಿಲ್ಲ. ಹಾಗಾಗಿ ಪಕ್ಷ ಸಂಘಟನೆ ಮಾಡೋದಿಲ್ಲ, ಜೊತೆಗೆ ಪಕ್ಷಕ್ಕೆ ವಿರೋಧಿ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಈ ರೀತಿಯಾದಂತಹ ಸಭೆಗಳು ಬಂದು ಗದ್ದಲ ಗಲಾಟೆನ ಪ್ರತಿ ವರ್ಷ ಕೂಡ ಇವರು ಮಾಡ್ತಾರೆ ಅನ್ನೋದು ಇಲ್ಲಿ ಆಸಿಫ್ ಸೇಠ್ ಬೆಂಬಲಿಗರ ವಾದ ಇರುವಂತದ್ದು. ಹಾಗಾಗಿ ನಾವು ಸಭೆಗೆ ಆಹ್ವಾನವನ್ನ ಮಾಡಿದ್ದೇವೆ, ಅವರಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ, ಮುಂದುಗಡೆಯನ್ನ ಕುಣಿಸಿದ್ದೇವೆ. ಆದ್ರೆ ಈ ರೀತಿಯಾಗಿ ನಮ್ಮ ವಿರುದ್ಧ ಏನು ಅಸಮಾಧಾನವನ್ನ ಯಾಕೆ ಹೊರ ಹಾಕ್ತಾರೆ ಅನ್ನೋದು ಇಲ್ಲಿ ಕೆಲವರ ವಾದ ಆಗಿರುವಂತದ್ದು. ಜೊತೆಗೆ ಶಾಸಕ ಆಸಿಫ್ ಸೇಠ್ ಅವರು ಕೂಡ ಇಲ್ಲೇ ಒಳಗಡೆ ಇದ್ರು, ಜೊತೆ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಕೈ ಮಿಲಾಯಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿ ಇದು ಸಿಟಿ ಅಧ್ಯಕ್ಷರ ಸಂಬಂಧಪಟ್ಟಂತೆ. ಇನ್ನೂ ಕೂಡ ನಗರ ಏನು ಗ್ರಾಮೀಣ ಪ್ರದೇಶದ ಅಧ್ಯಕ್ಷರ ಆಯ್ಕೆ ಇನ್ನೂ ಬಾಕಿ ಇರುವಂತದ್ದು. ಇನ್ನೂ 1 ವಾರದ ಒಳಗಾಗಿ ಈ 2 ಅಧ್ಯಕ್ಷರ ಆಯ್ಕೆಯನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ಅವರ ಆಯ್ಕೆಯನ್ನ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗ ಕಾದ್ ನೋಡ್ಬೇಕಿರುವಂತದ್ದು ಈ ಒಂದು ಗಲಾಟೆ ಗದ್ದಲ ಯಾವ ರೀತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿರುವಂತದ್ದು. ಸ್ಮಿತಾ, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.